ನಮಸ್ತೆ, ನನ್ನ ಹೆಸರು ಮನ್ವಿತ್ ಅಂತ. ಭಾರತದ ಪ್ರಜೆಗಳ ಮೂವಿಯ ನಾಯಕ ನಟ ನಮ್ಮ ಕೃಷ್ಣಮೂರ್ತಿ ಚಮರಂ ಸರ್ ಭಾರತ ಪ್ರಜೆಗಳ ನಾವು ನಂಗೆ ಸ್ಟೋರಿ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಪ್ರಸ್ತುತ ದಿನದಲ್ಲೂ ಕೂಡ ಈ ತರ ನಡೆಯುತ್ತೆ. ಈಗ ಸರ್ ಹೇಳಿದ್ರು ಮಾನ್ಯಳ ಹತ್ಯೆ ಆಯ್ತು ಅಂತ. ಸೊ ಎಷ್ಟು ಎಜುಕೇಶನ್ ಕೊಟ್ರು ನಮ್ಮ ಇಂಡಿಯಾದಲ್ಲಿ ಈ ಜಾತಿ ವ್ಯವಸ್ಥೆ ಅನ್ನೋದು ಒಂಥರ ಅದು ಹೋಗದೆ ಇರೋದು. ನಾನು ಇತ್ತೀಚೆಗೆ ಏನ್ ನಮ್ಮ ಸಿನಿಮಾ ಮಾಡಿ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ರೀಸನ್ಗೋಸ್ಕರ ಸಿನಿಮಾ ಮಾಡಿದ್ದು. ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ, ನಾವು ಎಜುಕೇಶನ್ ಜಾಸ್ತಿ ಆದಷ್ಟು ಜಾತಿ ವ್ಯವಸ್ಥೆ ಇನ್ನೂ ಅದು ಹರಡ್ತಾ ಇರುತ್ತೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಸೊ ಮೊದ್ಲು ಅಟ್ಲೀಸ್ಟ್ ಅವ್ರಿಗೆ ಏನು ಎಜುಕೇಶನ್ ಇರ್ಲಿಲ್ಲ, ಜಾತಿ ಅಂದ್ರೆ ಅದನ್ನ ಏನು ಇಟ್ಕೊಂಡಿದ್ವಿ. ಇವಾಗ ಎಲ್ಲರೂ ಎಜುಕೇಶನ್ ಪ್ರತಿಯೊಂದು ಹುಡುಗ ಇರ್ಬೋದು, ಮಿನಿಮಮ್ ಡಿಗ್ರಿ ಓದಿರ್ತಾರೆ. ಡಿಗ್ರಿ ಓದಿದ್ರು ಕೂಡ ಜಾತಿ ಅನ್ನೋದು ಇನ್ನು ಹೋಗ್ತಾ ಇಲ್ಲ. ಸೊ ನಮ್ಮ ಮೂವಿಗೆ 30-35 ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಅದ್ರ ಜೊತೆಗೆ 2021 ನಲ್ಲಿ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಬೆಸ್ಟ್ ಅವೇರ್ನೆಸ್ ಮೂವಿ ಅಂತ ಒಂದು ಅವಾರ್ಡ್ ಕೊಟ್ಟಿದೆ. ಇಷ್ಟೆಲ್ಲಾ ಪ್ರಶಸ್ತಿಗಳು ಬಂದಿದ್ರು ಕೂಡ ನಾವು ಎಲ್ಲಾ ಕಡೆ ತೋರ್ಸಕ್ ಆಗ್ತಿಲ್ಲ. ಯಾಕಂದ್ರೆ ನಮ್ದು ಒಂದು ಸಾಧಾರಣ ಸಿನಿಮಾ, ಅಂದ್ರೆ ಬಜೆಟ್ ಅಲ್ಲಿ ಸಾಧಾರಣ ಸಿನಿಮಾ, ಕಂಟೆಂಟ್ ಅಲ್ಲಿ ವಿ ಆರ್ ರಿಚ್, ಆದ್ರೆ ಬಜೆಟ್ ಅಲ್ಲಿ ಸಾಧಾರಣ ಸಿನಿಮಾ ಆದ್ರಿಂದ ನಮ್ಗೆ ಸಪೋರ್ಟಿವ್ ಸಿಗ್ತಲ್ಲ. ಯಾಕಂದ್ರೆ ಅದ್ ಏನಂತ ಗೊತ್ತಿಲ್ಲ ನನಗೆ. ಕೃಷ್ಣಮೂರ್ತಿ ಚಮರಂ ಸಿಗ್ತಾಗ ಡೈರೆಕ್ಟ್ ಸರ್ ಅವ್ರು ಹೇಳ್ತಾ ಇರೋದು, ಸರ್ ನಮ್ ಸಿನಿಮಾ ರಿಲೀಸ್ ಮಾಡೋಣ, ಒಳ್ಳೆ ಅದ್ಭುತವಾದ ಕಂಟೆಂಟ್. ಇನ್ನು ನೋಡಿ ಇವಾಗ ಸೂಫ್ರಮ್ಸು ಏನು ಇಲ್ಲ, ಅದ್ಭುತವಾಗಿ 100 ಕೋಟಿ 110 ಕೋಟಿ ಇದ್ರಲ್ಲಿ ಕಂಟೆಂಟ್ ಇದೆ. ಒಂದು ಸಮಾಜಕ್ಕೆ ನಾವು ಸೊಸೈಟಿಗೆ ಮೆಸೇಜ್ ಕೂಡ ಕೊಟ್ಟಿದೀವಿ. ನಮ್ಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟು ನೋಡಿ, ಅಟ್ಲೀಸ್ಟ್ 2 ಇಯರ್ಸ್ ನಮ್ ದಸರಾ ಫಿಲ್ಮ್ ಫೆಸ್ಟಿವಲ್ ಹಾಕೋದು, ಬಹುರೂಪಿಲ್ ಸಿಕ್ಕಿದೆ. ಈ ತರ ಆಪರ್ಚುನಿಟಿ ಸಿಗ್ತಾ ಇದೆ. ಆದ್ರೆ ಇದನ್ನ ನಾವು ಹೆಚ್ಚು ತೋರಿಸ್ಬೇಕು ನಾವು. ಅದಕ್ಕೆ ನಮ್ಗೆ ಅಟ್ಲೀಸ್ಟ್ ನಾವು ಕೇಳ್ಕೊಳ್ಳೋದು ಇಷ್ಟ, ಗೌರ್ಮೆಂಟ್ ಸರ್ ಹೇಳ್ದಾಗೆ ಪ್ರತಿಯೊಂದು ಸ್ಕೂಲ್ಗೂ ನಾವು ಇದನ್ನ ನಾವು ತೋರಿಸಿ ಒಂದು ಮಕ್ಕಳಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಏನಾಗಿದೆ ಅಂದ್ರೆ ಅವೇರ್ನೆಸ್ ಬರ್ಲಿಲ್ಲ ಅಂತಂದ್ರೆ ಫ್ರಮ್ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒಂದು ಅವೇರ್ನೆಸ್ ಬಂದ್ರೆ ಅವಾಗ ಜಾತಿ ಅನ್ನೋದನ್ನ ವಿ ಕ್ಯಾನ್ ಈಸಿಲಿ ರಿಮೂವ್. ನಾವ್ ಅವಾಗ್ಲಿಂದಾನೇ ಭೇದ ಭಾವ ಮಾಡ್ಕೊಂಡು ಹೋದ್ರೆ ಎಲ್ಲಾಗುತ್ತೆ. ಒಂದು ಎಜುಕೇಶನ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಓದ್ರು ಕೂಡ ಅದು ಹೋಗಲ್ಲ ಅದು. ಸೊ ಅದೆಲ್ಲ ಹೋಗ್ಬೇಕು ಅಂದ್ರೆ ಒಂದು ಅವೇರ್ನೆಸ್ ಬರ್ಬೇಕು. ಈ ತರ ಮೂವಿ ಇರ್ಬೋದು, ಡ್ರಾಮಾ ಇರ್ಬೋದು, ನಾವು ತೋರಿಸಿ ಅವ್ರನ್ನ ಅವೇರ್ನೆಸ್ ಮಾಡ್ಬೇಕು. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಚಮರಂ ಸರ್ ನಿಜ ಅಂಬೇಡ್ಕರ್ ವಾದಿ. ಪ್ರತಿ ಒಂದು ಸೀನ್ಗಳು ಕೂಡ ನೈಜತೆಗೆ ತಕ್ಕಂತೆ ಮಾಡಿದ್ದಾರೆ. ನಾನು ಅನ್ಕೊಂಡೆ ಸರ್ ಹಾಗೆ ಅಂತ ಕೇಳ್ತಾ ಇದೆ. ಬಟ್ ನಾನು ಸಿನಿಮಾ ನೋಡೋದು ಅನಿಸ್ತು ನನಗೆ, ನಾವು ಕಮರ್ಷಿಯಲ್ ಇಲ್ಲ, ಆದ್ರೆ ಕತೆ ಅಂತ ಬಂದ್ರೆ ನಮ್ಮನ್ನ ಯಾರು ಟಚ್ ಮಾಡಕ್ಕಾಗಲ್ಲ. ಸೊ ಆ ರೀತಿ ಗಟ್ಟಿಯಾದ ಕತೆ ಮಾಡ್ಕೊಂಡಿದ್ದಾರೆ. ತುಂಬಾ ಇಷ್ಟವಾದ ಕತೆ. ಯಾರೇ ಒಂದ್ಸರಿ ಸಿನಿಮಾ ನೋಡಿದ್ರು ಕಣ್ಣಲ್ಲಿ ನೀರ್ ಬರುತ್ತೆ. ಅಷ್ಟು ಚೇಂಜಸ್ ನಾವು ಮಾಡ್ಬೋದು ಅನ್ನೋ ಪ್ರೂವ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ನಥಿಂಗ್ ಇಸ್ ಇಂಪಾಸಿಬಲ್. ಅಂದ್ರೆ ನಾವು ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಪಟ್ರೆ ಏನಾದ್ರೂ ಮಾಡ್ಬೋದು. ನಮ್ ಸಿನಿಮಾದಲ್ಲಿ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅನ್ನೋ ಪ್ರಯತ್ನ ಮಾಡಿ ತೋರಿಸಿದೀವಿ. ಇದು ಎಲ್ಲರೂ ನೋಡ್ಬೇಕು ಅಂತಂದ್ರೆ ನಮ್ಗೆ ಸ್ವಲ್ಪ ಸಪೋರ್ಟ್ ಬೇಕು. ಅದು ಗೌರ್ಮೆಂಟ್ ಇಂದ ಸಪೋರ್ಟ್ ಸಿಗುತ್ತೋ, ಯಾರ ಕಡೆ ಸಪೋರ್ಟ್ ಸಿಗುತ್ತೋ ನನಗ್ ಗೊತ್ತಿಲ್ಲ. ಸರ್ ನೋಡ್ಕೋತಾರೆ. ಬಟ್ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಪೂರ್ತಿ ನಮ್ಮ ಭಾರತಾದ್ಯಂತ ನಮ್ಮ ಮೂವಿ ತೋರಿಸಿದ್ರೆ ಒಂದು ಅವೇರ್ನೆಸ್ ಬರುತ್ತೆ ಅಂತ ಕೇಳ್ಕೊತೀನಿ. ಸೊ ಪ್ರಸ್ತುತ ಈಗ ಪ್ರೆಸೆಂಟ್ ಸಿಚುವೇಶನ್ ಅಂಬೇಡ್ಕರ್ ಅವರ ಸಂವಿಧಾನದ ಈಗ 75 ವರ್ಷ ರಂಗನಕ್ಕೆ, ಅದಕ್ಕೂ ನಿಮ್ಮ ಸಿನಿಮಾದ ಸ್ಟೋರಿಗೂ ಹೋಲಿಕೆ ಆಗ್ತಾ ಇದೆ. ಸೊ ಹೋಲಿಕೆ ಅಂತಂದ್ರೆ ನಮ್ ಸಿನಿಮಾದಲ್ಲಿ ಮೇನ್ ಸರ್ ಕ್ಯಾಸ್ಟಿಸಮ್ ಸರ್. ಒಬ್ಬ ಎಜುಕೇಟೆಡ್ ಒಬ್ಬ ಲೋವರ್ ಕ್ಯಾಸ್ಟ್ ಹುಡುಗ ಎಜುಕೇಶನ್ ಇದ್ರೆ ಅವ್ನಿಗೆ ಏನೆಲ್ಲ ಚೇಂಜಸ್ ಮಾಡ್ಬೋದು. ಮತ್ತೆ ಇನ್ನೂ ಕೂಡ ನೀರಿಗೂ ಕೂಡ ಜಾತಿ ತಾರತಮ್ಯ ಇದೆ. ಸೊ ನಾವು ಸಿಟಿಲಿ ಇದೀವಿ ಗೊತ್ತಿಲ್ಲ ಸರ್, ಬಟ್ ಗೋ ಟು ಸ್ವಲ್ಪ ಹಳ್ಳಿ ಒಳಗಡೆ ಹೋದ್ರೆ ಗೊತ್ತಾಗತ್ತೆ, ಗ್ರಾಮಾಂತರಕ್ಕೆ ಹೋದ್ರೆ ಗೊತ್ತಾಗತ್ತೆ. ಒಂದು ವಾಟರ್ಗೂ ಕೂಡ ಈ ಬೋರ್ವೆಲ್ ಈ ಕ್ಯಾಸ್ಟ್ ಅವ್ರಿಗೆ, ಈ ಕ್ಯಾಸ್ಟ್ ಅವ್ರು ಮುಟ್ಬಾರ್ದು. ಸೊ ಅದು ಇನ್ನೂ ಇದೆ, ಇನ್ನು ಅದು ಅವೇರ್ನೆಸ್ ಹೋಗ್ಬೇಕು. ನಮ್ಮ ಅಂಬೇಡ್ಕರ್ ಅನ್ನೋದು ಆಶಾವಾದಿಗಳು ಈ ತರ ಇರಬಾರ್ದು. ಸರಿ ಹೇಳ್ದಾಗೆ ಭಾರತದ ಪ್ರಜೆಗಳನ್ನ ಭಾರತದ ಪ್ರಜೆಗಳನ್ನ ಎಲ್ಲರೂ ಒಂದೇ, ಈಕ್ವಲ್. ಸೋಷಿಯಲ್ ಇರ್ಬೋದು, ಎಕನಾಮಿಕಲ್ ಇರ್ಬೋದು, ಕ್ಯಾಸ್ಟ್ ಎಲ್ಲರೂ ಒಂದೇ. ಸೊ ಅದನ್ನ ಯಾಕೆ ಅನ್ಕೋತಾ ಇಲ್ಲ ನಾವ್? ವೇರಿಯೇಷನ್ಸ್ ಇದೆ. ಕ್ಯಾಸ್ಟ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಎಕನಾಮಿಕಲ್ ಎಲ್ಲ ವೇರಿಯೇಷನ್ಸ್ ಇದೆ. ಅದನ್ನ ಆಗ್ಬಾರ್ದು. ಮೇನ್ ಇದೆಲ್ಲ ಹೋಗ್ಬೇಕಂದ್ರೆ ಫಸ್ಟ್ ವಿ ಆರ್ ಒನ್, ನಾವು ಎಲ್ಲ ಒಂದೇ ಅಂತ ಆಗ್ಬೇಕು ಸರ್. ಅದು ಅಂಬೇಡ್ಕರ್ ಆಶಯ. ಅದು ನಾವು ಅಟ್ಲೀಸ್ಟ್ ಅವ್ರ ಆಶಯನ ನಾವು ನೆರವೇರಿಸ್ಬೇಕು. ನಮ್ ಕೈಲಾದ ನಾವ್ ಯಾವ್ದು ಥ್ರೋ ಮಾಡ್ಬೋದು ಪ್ರಯತ್ನ ಸಿನಿಮಾದ ಮೂಲಕ ನಾವು ಮಾಡ್ತಾ ಇದೀವಿ. ಅದಾದ್ರೆ ಎಲ್ಲರೂ ಒಂದೊಂದು ಮಾಡಿದ್ರೆ ವಿ ಕ್ಯಾನ್ ಪ್ರೂವ್ ಇಟ್. ನನ್ ರಿಕ್ವೆಸ್ಟ್ ಇಷ್ಟೇ ಸರ್, ಒಂದು ಅದ್ಭುತವಾದ ಅವೇರ್ನೆಸ್ ಮೂವಿ ಮಾಡಿದೀವಿ. ನಮ್ ಗೌರ್ಮೆಂಟ್ ಆಫ್ ಕರ್ನಾಟಕನೇ ಬೆಸ್ಟ್ ಅವೇರ್ನೆಸ್ ಮೂವಿ ಅಂತ ಅವಾರ್ಡ್ ಕೊಟ್ಟಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಮಾನ್ಯ ಸಿದ್ದರಾಮಯ್ಯ ಸರ್ಗೆ, ಮತ್ತೆ DK ಶಿವಕುಮಾರ್ ಸರ್ಗೆ, ಮತ್ತೆ ಮಾದೇವಪ್ಪ ಸರ್ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಭಾರತದ ಪ್ರಜೆಗಳ ಮೂವಿನ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಶಾಲೆಗೂ ಕೂಡ ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಅದಕ್ಕೆ ನಮ್ ಚಮರಂ ಸರ್ಗೆ ದಯವಿಟ್ಟು ಸಹಾಯ ಮಾಡಿ, ನಮ್ ಚಿತ್ರಕ್ಕೆ ಸಹಾಯ ಮಾಡಿ. ನಾವ್ ಇದರಿಂದ ಲಾಭ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ನಮಗೆ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್. ನಮ್ಗೆ ದುಡ್ಡು ಬೇಡ, ಅವೇರ್ನೆಸ್, ಯುವ ಜನತೆಗೆ ಒಂದು ಅವೇರ್ನೆಸ್ ಬರ್ಬೇಕು. ಯಾಕಂದ್ರೆ ಪ್ರೆಸೆಂಟು ಕೂಡ
ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಯ್ತು ಅಂತ ಕೊಲೆ ಮಾಡ್ತಾರೆ, ಹತ್ಯೆ ಆಗತ್ತೆ. ಇದನ್ನೆಲ್ಲ ಹೇಗೆ ಹೋಗ್ಲಾಡ್ಸೋದು? ಅಟ್ಲೀಸ್ಟ್ ಅವೇರ್ನೆಸ್ ಮೂಡಿಸ್ಬೇಕು. ಅವೇರ್ನೆಸ್ ಮೂಡ್ಸಕ್ಕೋಸ್ಕರ ನಾನು ದಯವಿಟ್ಟು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಪ್ರತಿಯೊಂದು ಸ್ಕೂಲ್ ಪ್ರತಿಯೊಂದು ಕಾಲೇಜಲ್ಲೂ ಕೂಡ ನಮ್ಮ ಮೂವಿ ಪ್ರದರ್ಶನ ಆಗ್ಬೇಕು. ಅದಕ್ಕೆ ದಯವಿಟ್ಟು ನೀವು ಸಪೋರ್ಟ್ ಮಾಡ್ಬೇಕಂತ ನನ್ನ ಪ್ರಾರ್ಥನೆ ಸರ್.